ಈಗ ನನ್ ನ್ಯಾಯ ಸಿಕ್ತು. ಅಬ್ಬ ಬನ್ನಿ ಮನೆಗೆ ಹೋಗೋಣ. ಒಂದು ನಿಮಿಷ ಇರಿ, ಒಂದು ಸಣ್ಣ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹೀರಿ ನಾನು ಬರ್ತೀನಿ. ಎಲ್ಲಿಗೆ? ರೆಡಿ ಆಗ್ಬೇಕು. ಬೇಡ, ಈಗಲೇ ಸಿಕ್ಕಾಪಟ್ಟೆ ರೆಡಿ ಆಗಿದ್ದೀರಾ. ಒಂದು ನಿಮಿಷ ಇರಿ, ಬಂದೆ. ಒಂದೇ ಒಂದು ನಿಮಿಷ. ಓಹೋ, ಮತ್ತೆ ನಿದ್ದೆ ಮಾಡ್ಬಿಟ್ರಾ? ಹಲೋ, ಇದೇಳಿ ಸರ್ಪ್ರೈಸ್. ಹೇ ಕೇಕ್. ಯಾಕೆ ಮತ್ತೆ ನಾನು ಹುಡ್ತಪ್ಪಾನ? ನಿಮ್ಮೊಬ್ಬರದೇ ಅಲ್ಲ, ನಮ್ಮಿಬ್ರು ಬರ್ಡೇ. ಹೌದು, ನಮ್ಮ ಪ್ರೀತಿ ಪ್ರಯಾಣನ ನಾವು ಇವತ್ತೇ ಶುರು ಮಾಡಿದ್ದು. ಇವತ್ತೇ ನಾನು ನಿಮಗೆ ಪ್ರಪೋಸ್ ಮಾಡಿದ್ದು. ಇದನ್ನು ನೆನ್ಪಿಟ್ಕೊಂಡಿದ್ದೀರಾ? ನಿಮ್ಮ ವಿಷಯದಲ್ಲಿ ನಾನು ಯಾವುದನ್ನು ಮರೆಯಲ್ಲ ರೀ. ಎಲ್ಲನೂ ನನ್ನ ಮೈಂಡಲ್ಲಿ ಹಾಗೆ ಫ್ರೆಶ್ ಆಗಿರುತ್ತೆ, ಫ್ರೀಸರ್ಲಿರೋ ಥರ. ಫ್ರಿಜ್ಜಲ್ಲಿರೋ ಫ್ರೀಸರ್? ಎಸ್, ಅದನ್ನು ಹಾಗೇ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ, ಯಾವತ್ತಿಗೂ ಮಾಸಲ್ಲ. ಬನ್ನಿ, ಲೆಟ್ಸ್ ಸೆಲೆಬ್ರೇಟ್. ಆಯ್ತಾಯ್ತು. ಇಟ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಅವರ್ ಲವ್. ಹ್ಯಾಪಿ ಬರ್ತ್ಡೇ ಟು ಅವರ್ ಲವ್. ಹ್ಯಾಪಿ ಬರ್ಡೇ ಟು ಅವರ್ ಲವ್. ನಾನು ಫಸ್ಟ್ ತಿನ್ನ. Thank you so much. Thank you. I love you. ಆನಂದಪ್ಪ, ಅಂಕಲ್ ಯಾಕೆ ನಿದ್ದೆ ಬಂದಿಲ್ವಾ? ಅಲ್ಲ, ನನ್ನ ಕತೆ ಹೋಗಲಿ, ಇದೇನಪ್ಪ ನಿನ್ನ ಕತೆ? ಒಂಟಿ ಪಿಶಾಚಿ ಥರ ಹೊರಗಡೆ ಮಲ್ಕೊಂಡಿದ್ಯಲ್ಲ? ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದ್ರೆ ಇರುವೆ ಬಿಟ್ಕೊಂಡ್ರು ಅಂತ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಎಣ್ಣೆ ಪ್ರಭಾವ ನೀವೇ ನೋಡಿದ್ರಲ್ಲ. ಅಲ್ಲ ಅಂಕಲ್, ಅತ್ತಿಗೆ ಅಷ್ಟು ಕುಡಿದ್ರು, ಗೆಳೆಯನಾದರೂ ಮಾತಾಡಿದ್ನ? ಒಂದು ವೇಳೆ ಗೆಳೆಯ ಕುಡ್ದಿದ್ರು ಅತ್ತಿಗೇನು ಏನು ಮಾತಾಡ್ತಾ ಇರಲಿಲ್ಲ. ನಾನು ಕುಡ್ದಿದ್ದು ಇಷ್ಟು. ನನ್ನ ಹೆಂಡತಿ ಆಚೆ ಹಾಕಿದಾಳಲ್ಲ, ಏನು ಹೇಳ್ಬೇಕು ಇವಳು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಿದ್ದ, ತಲೆಗೆ ಕಲ್ಲು ಕಟ್ಟಂಗಾಗಿದೆ. ಅದು ಏನಿಲ್ಲ, ನೀವು ಫ್ರೆಶ್ ಆಗಿ ಮಜ್ಜಿಗೆ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಗೌತಮವ್ರೆ, ನಾನು ತಲೆನೋವು ಅಂತಿದ್ದೀನಿ, ನೀವು ಮಜ್ಜಿಗೆ ಕುಡೀರಿ ಅಂತಿದ್ದೀರಾ. ಬೆಳಿಗ್ಗೆ ಯಾರು ಮಜ್ಜಿಗೆ ಕುಡಿತಾರೆ? ನಿಮ್ಮ ಮಜ್ಜಿಗೆ ಕುಡೀರಿ, ಸರಿ ಹೋಗುತ್ತೆ. ನನಗೆ ಸ್ಟ್ರಾಂಗ್ ಕಾಫಿ ಬೇಕು. ಕಾಫಿ ಆಮೇಲೆ ಕುಡಿಯೋರಂತೆ, ಮೊದಲು ಮಜ್ಜಿಗೆ, ಎಲ್ಲ ಸರಿ ಹೋಗ್ಲಿ. ನಿಜವಾಗ್ಲು ಈ ಥರ ತಲೆನೋವು ಮದುವೆ ಹೊಸ್ತ? ಗೌತಮವ್ರೆ, ನಿನ್ನೆ ರಾತ್ರಿ ನಾವು ಅಂತ್ಯಾಕ್ಷರಿ ಆಡ್ತಿದ್ವಿ, ಕರೆಕ್ಟಾ? ನಿಧಾನ. ಸಾರಿ. ಅಲ್ಲ, ನಾವು ಅಂತ್ಯಾಕ್ಷರಿ ಆಡ್ತಿದ್ವಲ್ಲ, ಅದಾದ್ಮೇಲೆ ಏನಾಯ್ತು? ಏನಾಯ್ತು, ಅಂತಾಕ್ಷರಿ ಮುಗೀತು, ಬಂದು ಮಲ್ಕೊಂಡ್ರಿ ಅಷ್ಟೇ. ಸರಿ, ನಾನು ರೂಮಿಗೆ ಬಂದು ಮಲಗಿದ್ದು ನನಗೆ ಯಾಕೆ ನೆನಪಿಲ್ಲ? ಅದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ನಿದ್ದೆ ಬಂದ್ಬಿಟ್ಟಿದೆ, ಬಂದು ಮಲ್ಕೊಂಡಿದ್ದೀರ.
ಚೆನ್ನಾಗಿ ಹೇಳಿದ್ರಿ ನೀವು. ಎಷ್ಟೇ ಟಯರ್ಡ್ ಆಗಿದ್ರು ನಾನು ರೂಮಿಗೆ ಬಂದು ಮಲಗಿದ್ದು ನಂಗೆ ನೆನಪಿಲ್ಲ ಅಂದರೆ ಹಿಂಗೆ ಇಲ್ಲ, ಏನೋ ಆಗಿದೆ. ನೀವು ನನ್ನ ಹತ್ರ ಹೇಳ್ಕೊತಿಲ್ಲ. ನಿಜ ಹೇಳಿ, ನೀವು ಮತ್ತೆ ಆನಂದ್ ಅವ್ರು ಸೇರಿಕೊಂಡು ನನ್ನ ಜ್ಯೂಸಲ್ಲಿ ಏನಾದರೂ ಮಿಕ್ಸ್ ಮಾಡಿ ಗೋಲ್ಮಾಲ್ ಏನಾದರೂ ಮಾಡಿದ್ರಾ? ನನಗೆ ಗೊತ್ತು, ನಾನು ಹೆಂಡ ಕುಡಿದು ಮಂಗನ ಥರ ಆಡಬೇಕು, ಅದನ್ನು ನೋಡಿ ನೀವು ಎಂಜಾಯ್ ಮಾಡಬೇಕು ಅಂತ ಇದನ್ನೆಲ್ಲ ಮಾಡಿದ್ರಿ. ಹೌದೋ ಇಲ್ವೋ? ನಿಜ ಹೇಳಿ. ಅಂದರೆ ಏನೋ ಮಿಕ್ಸ್ ಮಾಡಿದ್ರಿ ನೀವು. ನೋಡ್ರಿ, ಇದು ಇಂಟೆನ್ಷನಲ್ಲಿ ಆಗಿದ್ದಲ್ಲ. ಅಂದರೆ ನಿಜವಾಗ್ಲೂ ನಾನೇನೋ ಕೊಡ್ತೆ. ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ಆನಂದು ನನಗೆ ಮತ್ತು ಅವನಿಗೆ ಅಂತ ಡ್ರಿಂಕ್ಸ್ಗೆ ರೆಡಿ ಮಾಡಿಟ್ಟಿದ್ದ. ಅದು ಆಕ್ಸಿಡೆಂಟಲಿ ನನ್ನ ಡ್ರಿಂಕ್ನ ನೀವು ಕುಡಿಯೋಂಗಾಗೋಯ್ತು ಅಷ್ಟೇ, ಬೇರೆ ಏನೂ ಆಗಿಲ್ಲ ರೀ. ಕುಡಿದ್ಮೇಲೆ ನಾನು ಏನು ಮಾಡಿದೆ? ಇನ್ನೇನು ಮಾಡಿದ್ರಿ? ನಿಮ್ಮ ಒಳಗಡೆ ಇದ್ದ ಓಜಿ ಭೂಮಿಕಾ ಅವ್ರು ಹೊರಗಡೆ ಬಂದರು. ಬಾ 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 ಬಾ, ಏನು ನಿಮ್ಮ ಆರ್ಭಟ ರೀ. ಬೇಕೇ ಬೇಕು, ನ್ಯಾಯ ಬೇಕು. ಇಲ್ಲ ಇಲ್ಲ, ಏನೋ ಒಂದು ಸ್ವಲ್ಪ ಹಾಗೆ ಹೀಗೆ ಮಾಡಿರ್ತೀನಿ, ಆದರೆ ನೀವು ಹೇಳೋ ಮಟ್ಟಿಗೆ ನಾನೇನು ಮಾಡಿರಲ್ಲ. ಅಂಥವಳಂತೂ ನಾನು ಇಲ್ಲವೇ ಇಲ್ಲ. ನೀವು ಮಸಾಲೆ ಹಾಕ್ಬಿಟ್ಟಿದ್ದೀನೆಲ್ಲ ಹೇಳ್ತಿದ್ದೀರಾ? ಕರೆಕ್ಟ್. ಹೌದಾ? ನಿಮ್ಗೇನು ನೆನಪಿಲ್ಲ? ಕೇಕ್ ಕಟ್ ಮಾಡಿದ್ವಿ, ಕೇಕ್ ತಿಂದ್ರಿ, ಕೇಕ್ ತಿಂದ್ಬಿಟ್ಟು ನಿಮ್ಮ ಕೈನ ನನ್ನ ಶರ್ಟಿಗೆ ಒರೆಸಿದ್ರಿ. ನೆನಪಿಲ್ವಾ? ಪ್ರೂಫ್ ತೋರಿಸ್ಲಾ? ಬೇಡವಾ? ಮಾಡಿರ್ತೀನಿ, ಆ ಥರದ್ದು ಏನೋ ಒಂದು ಮಾಡಿರ್ತೀನಿ. ಹಾಂ, ಮಾಡಿದ್ದೀರಾ? I'm so sorry. I'm really very sorry. ಇಟ್ಸ್ ಓಕೆ, ಇಟ್ಸ್ ಓಕೆ. ಏನಿದು ಇಟ್ಸ್ ಓಕೆ ಅಂತ ಸ್ಮೈಲ್ ಮಾಡ್ಬಿಟ್ಟು ಹೇಳ್ತಿದ್ರ? ನಾನು ನಿಮ್ಗೆ ಇಷ್ಟು ಕಾಟ ಕೊಟ್ಟೆ, ತುಂಬಾನೇ ಗೋಳಿಕೊಂಡ್ಬಿಟ್ಟಲ್ಲ. ಸಾರಿ. ಅದು ನಿಮ್ದೇನು ತಪ್ಪಿಲ್ಲ ರೀ. ನಿಮ್ಮ ಒಳಗಡೆ ಹೋಗಿತ್ತಲ್ಲ, ಅದ್ರದ್ದು ಕರಾಮತ್ ಅಷ್ಟೇ. ಹಾಂ, ಅದು ಆಡಿಸ್ತಾ ಇತ್ತು, ನೀವು ಆಡ್ತಾ ಇದ್ರಿ. ಕರೆಕ್ಟ್ ನೀವು ಹೇಳಿದ್ದು. ನಾನು ಏನೂ ಮಾಡಿಲ್ಲ. ನಾನು ತುಂಬಾ ಇನ್ನೋಸೆಂಟ್. ನಾನು ಆಗ ಮಾಡೋದೇ ಇಲ್ಲ. ಹೌದು ನೋಡಿ, ಎಣ್ಣೆ ಎಂತೆಲ್ಲ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ನಾನು ನಿಜವಾಗ್ಲೂ ಪ್ರಾಮಿಸ್ ಹೇಳ್ತೀನಿ, ಇನ್ಮೇಲಿಂದ ನಾನು ಕುಡಿಯೋದೇ ಇಲ್ಲ. ಬೇಡ, ನೀವು ಕುಡಿಸ್ಬೇಡಿ. ಇಲ್ಲಪ್ಪ. ಆದರೂ ಗೌತಮ್ ಅವರೇ, ಹಾಂ, ನಾನು ನಿನ್ನೆ ರಾತ್ರಿ ಇಂಟಾಕ್ಸಿಕೇಷನಲ್ಲಿ ಒಂದು ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ದು ನನಗೆ ನೆನಪಿಲ್ಲ. ಈಗ ಹೇಳಿ. ಈಗ ನಾನು ಕ್ಲಿಯರ್ ಆಗಿದ್ದೀನಿ. ಈಗ ಹೇಳಿ, ನಿಮಗೆ ಯಾರು ತುಂಬ ಇಷ್ಟ? ಮಕ್ಕಳ, ನಾನ? ಯಾರು ಫಸ್ಟು? ಮಕ್ಕಳ ಇಲ್ಲ ನಾನ? ಈಗ ತಲೆನೋ ಹೋಯ್ತಾ ನಿಮಗೆ? ಇಲ್ಲ, ಇನ್ನೂ ಇದೆ. ಇಲ್ಲ ಅಲ್ವಾ? ಫ್ರೆಶ್ ಆಗಿ ಮಜ್ಜಿಗೆ ಕುಡೀರಿ, ಅದೆಲ್ಲ ತಿಳಿಯಾಗಲಿ. ಆಮೇಲೆ ನಾನು ಉತ್ತರ ಹೇಳ್ತೀನಲ್ಲ, ಅವಾಗ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಹೊರಡಿ, ಮತ್ತೆ ಹೊರಡಿ. ಈ ಎಸ್ಕೇಪ್ ಆಗೋದ್ರಲ್ಲೇ ಇರಿ ನೀವು. ಹೊರಡ್ರಿ. ನೋಡಿ, ನಾನು ನಿಮ್ಮನ್ನು ಬಿಡಲ್ಲ. ಈ ಉತ್ತರ ತಿಳ್ಕೊಳ್ಳೋರ್ಗು ನಾನು ನಿಮ್ಗೆ ಬಿಡಲ್ಲ. ಬಿಟ್ಟರೆ ಫಸ್ಟಿಂದ ಶುರು ಮಾಡ್ತೀರಾ ನೀವು? ಹಾಂ. ಈ ಅಪ್ಪ ಹಿಂಗಪ್ಪ ಅವ್ರನ್ನ ತಪ್ಪಿಸ್ಕೊಳ್ಳೋದು.